ಲೋಕ ಸಮರದಲ್ಲಿ ಕಾಂಗ್ರೆಸ್ನಿಂದ ಗ್ಯಾರಂಟಿ ಅಸ್ತ್ರ. ದೇಶದ ಮಹಿಳೆಯರಿಗಾಗಿ ಪಂಚ ಗ್ಯಾರಂಟಿ ಘೋಷಣೆ. ನಾರಿ ನ್ಯಾಯ ಗ್ಯಾರಂಟಿ ಹೆಸರಿನಲ್ಲಿ 5 ವಿಶೇಷ ಯೋಜನೆಗಳನ್ನು ಘೋಷಿಸಲಾಗಿದೆ. ಗ್ಯಾರಂಟಿ ಘೋಷಿಸಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಕಾಂಗ್ರೆಸ್ ಗ್ಯಾರಂಟಿ ನಂಬರ್ 1 ಮಹಾಲಕ್ಷ್ಮಿ ಗ್ಯಾರಂಟಿಯನ್ನ ಘೋಷಿಸಲಾಗಿದೆ. ಇನ್ನು ಕಾಂಗ್ರೆಸ್ನ ಗ್ಯಾರಂಟಿ ನಂಬರ್ 2 ಆದಿ ಆಬಾದಿ ಪೂರಾ ಹಕ್. ಕಾಂಗ್ರೆಸ್ ಗ್ಯಾರಂಟಿ ನಂಬರ್ 3 ಶಕ್ತಿ ಕಾ ಸಮ್ಮಾನ್. ಇದು 3ನೇ ಗ್ಯಾರಂಟಿ. ಇನ್ನು 4ನೇ ಗ್ಯಾರಂಟಿ ಅಧಿಕಾರ ಮೈತ್ರಿ ಅಂತ ಘೋಷಣೆ ಮಾಡಲಾಗಿದೆ. ಹಾಗೇನೆ ಗ್ಯಾರಂಟಿ ನಂಬರ್ 5 ಸಾವಿತ್ರಿಬಾಯಿ ಫುಲೆ ಹಾಸ್ಟೆಲ್, ಇದನ್ನು ಕೂಡ ಘೋಷಣೆ ಮಾಡಲಾಗಿದೆ. ಲೋಕ ಸಮರದಲ್ಲಿ ಕಾಂಗ್ರೆಸ್ನಿಂದ ಗ್ಯಾರಂಟಿ ಅಸ್ತ್ರ ಪ್ರಯೋಗ ಆಗಿದೆ. 5 ಹೊಸ ಗ್ಯಾರಂಟಿಗಳನ್ನು ಕೇಂದ್ರದ ಮಟ್ಟದಲ್ಲಿ ಘೋಷಣೆ ಮಾಡಲಾಗಿದೆ. ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದನ್ನು ಪ್ರಯತ್ನ ಪಟ್ಟಿದ್ರು. ಕರ್ನಾಟಕದಲ್ಲಿ ಅದು ಬಹಳ ಯಶಸ್ಸನ್ನು ಕಂಡಿತ್ತು. ಆದರೆ ಈಗ ನಾರಿ ನ್ಯಾಯ ಗ್ಯಾರಂಟಿ ಹೆಸರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ घोषणा ಮಾಡಿದ್ದಾರೆ. पार्टी आज नारी न्याय गारंटी की घोषणा करती है. इसके तहत कांग्रेस पार्टी महिलाओं के लिए देश में एक नया एजेंडा सेट करने जा रही है. नारी न्याय गारंटी के अंतर्गत कांग्रेस पार्टी 5 घोषणाएं कर रही है. उसमें पहली घोषणा है महालक्ष्मी गारंटी. इसके तहत सभी गरीब परिवार की एक महिला को सालाना 1 लाख रुपए की सहायता दी जाएगी. दूसरी घोषणा है आदि आबादी पूरा हक. इसके तहत केंद्र सरकार की नई नियुक्तियों में आधा हक महिलाओं को मिलेगा. तीसरी है शक्ति का सम्मान. इस योजना के तहत आंगनवाड़ी, आशा और मिड डे मील वर्कर्स के मासिक वेतन में केंद्र सरकार का कंट्रीब्यूशन 2 गुना होगा. चौथा है अधिकार मैत्री. इसके तहत हर पंचायत में महिलाओं को उनके हकों के लिए जागरूक करने और जरूरी मदद के लिए अधिकार मैत्री के रूप में एक पैरालीगल यानी कानूनी सहायक की नियुक्ति की जाएगी. 5वीं है सावित्रीबाई फुले हॉस्टल. भारत सरकार देश भर में सभी जिला मुख्यालय में कम से कम एक कामकाजी महिलाओं का हॉस्टल बनाएगी और पूरे देश में इन हॉस्टल की संख्या 2 गुनी की जाएगी. इसके पहले हमने भागीदारी न्याय, किसान न्याय, युवा न्याय घोषित की है. और ये कहने की जरूरत नहीं कि हमारी गारंटी खोखले वायदे और जुमले नहीं होते. हमारा कहा पत्थर की लकीर होती है. ये हमारा 1926 से अब तक का रिकॉर्ड है. जब हमारे विरोधियों का जन्म हो रहा था तब से हम मैनिफेस्टो बना रहे हैं और उन घोषणाओं को पूरा कर रहे हैं. ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಹರೀಶ್, ಇದೀಗ ನಾರಿ ನ್ಯಾಯ ಗ್ಯಾರಂಟಿ ಹೆಸರಿನಲ್ಲಿ 5 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಘೋಷಣೆ ಮಾಡಿದೆ. ಸೊ ಈ 5 ಗ್ಯಾರಂಟಿಗಳನ್ನ ಎಲಾಬೊರೇಟ್ ಮಾಡಿ ಹೇಳೋದಾದ್ರೆ ಏನೇನು ವಿಶೇಷತೆ ಇದೆ 5 ಗ್ಯಾರಂಟಿಯಲ್ಲಿ, ಎಷ್ಟು ಮಟ್ಟಿಗೆ ಇದು ಮತದಾರರನ್ನ ಸೆಳೆಯಬಹುದು ಅಂತ? ಅವಿನಾಶ್, ಕಾಂಗ್ರೆಸ್ ಗ್ಯಾರಂಟಿ ಅನ್ನುವಂತಹದ್ದು ಪ್ರಯೋಗ ಕರ್ನಾಟಕದಲ್ಲಿ ಯಶಸ್ವಿ ಆಗಿತ್ತು. ತೆಲಂಗಾಣ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಯಶಸ್ವಿ ಆಗಿತ್ತು. ಆದರೆ ಛತ್ತೀಸ್ಗಢ ಅಥವಾ ರಾಜಸ್ಥಾನದಲ್ಲಿ ಈ ಒಂದು ಪ್ರಯೋಗ ಯಶಸ್ವಿ ಆಗಿರಲಿಲ್ಲ. ಆದರೆ ಕರ್ನಾಟಕ ಹಾಗೂ ತೆಲಂಗಾಣದಲ್ಲಿ ಕಾಂಗ್ರೆಸ್ ಘೋಷಿಸಿದಂಥ ಗ್ಯಾರಂಟಿಗಳು ಇಂಪ್ಲಿಮೆಂಟ್ ಆಗಿವೆ. ಜನರು ಕೂಡ ಅದರ ಬಳಕೆಯನ್ನ ಮಾಡ್ತಾ ಇದ್ದಾರೆ, ಅದರ ಉಪಯೋಗವನ್ನ ಜನರು ಪಡಿತಾ ಇದ್ದಾರೆ. ಈಗ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲೂ ಕೂಡ ಈಗ ಪ್ರಣಾಳಿಕೆಯ ರೀತಿಯಲ್ಲಿ ಗ್ಯಾರಂಟಿಯನ್ನ ಕಾಂಗ್ರೆಸ್ ಘೋಷಣೆಯನ್ನ ಮಾಡಿದೆ. ಇಡೀ ದೇಶಾದ್ಯಂತ ಇರತಕ್ಕಂತಹ ಮಹಿಳೆಯರಿಗೆ ಈ ಒಂದು ಗ್ಯಾರಂಟಿ ಅನ್ವಯಿಸುತ್ತೆ. ಕಳೆದ ವಾರ ಯುವ ನ್ಯಾಯ್ ಗ್ಯಾರಂಟಿಯನ್ನ ಘೋಷಣೆ ಮಾಡಲಾಗಿತ್ತು. 30 ಲಕ್ಷ ಉದ್ಯೋಗ ಸೃಷ್ಟಿ ಮಾಡೋದ್ರೊಂದಿಗೆ ಪ್ರತಿ ವರ್ಷ ಉದ್ಯೋಗ ಪಡೆಯುವಂತಹ ತರಬೇತಿಯಲ್ಲಿರುವಂತವರಿಗೆ 1 ಲಕ್ಷ ರೂಪಾಯಿ ಸ್ಟೇ ಫಂಡ್ ಕೊಡೋದ್ರ ಜೊತೆಗೆ ಪೇಪರ್ ಲೀಕ್ ಆಗದೆ ಇರುವಂತಹ ಭರವಸೆಯನ್ನ ಕೊಟ್ಟಿದ್ರು, ಗ್ಯಾರಂಟಿಯನ್ನ ಕೊಟ್ಟಿದ್ರು. ಹೀಗೆ
ಒಟ್ಟು 5 ಯುವ ನ್ಯಾಯ್ ಗ್ಯಾರಂಟಿಯನ್ನು ಕೊಡಲಾಗಿತ್ತು. ಯುವಕರಿಗಾಗಿಯೇ ಮಾಡಿದಂತಹ ಯೋಜನೆ ಪ್ರಣಾಳಿಕೆ ಆಗಿತ್ತು. ಈಗ ಮಹಿಳೆಯರನ್ನು ಗುರಿಯಾಗಿರಿಸಿಕೊಂಡು ನಾರಿ ಸಮ್ಮಾನ್ ಈ ಯೋಜನೆ ಗ್ಯಾರಂಟಿಯನ್ನು ಘೋಷಣೆ ಮಾಡಿರುವಂತಹದ್ದು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ಒಂದು ಗ್ಯಾರಂಟಿಯನ್ನು ಘೋಷಣೆಯನ್ನು ಮಾಡಿದ್ದಾರೆ. ಮುಖ್ಯವಾಗಿ ಮಹಾಲಕ್ಷ್ಮಿ ಗ್ಯಾರಂಟಿ ಅಂದರೆ ಮಹಿಳೆಯರಿಗೆ ವಾರ್ಷಿಕವಾಗಿ 1 ಲಕ್ಷ ರೂಪಾಯಿಯನ್ನು ನೀಡುವಂತಹ ಯೋಜನೆ ಇದು. ಬಡ ಮಹಿಳೆಯರಿಗೆ ವಾರ್ಷಿಕವಾಗಿ 1 ಲಕ್ಷ ರೂಪಾಯಿ ನೀಡುವಂಥದ್ದು. ಅಂದರೆ ಪ್ರತಿ ತಿಂಗಳು ಕೂಡ ಹಂತ ಹಂತವಾಗಿ ಕೊಡುವಂತಹ ಯೋಜನೆ ಇರುವಂತಹ ಸಾಧ್ಯತೆ ಇದೆ. ವಾರ್ಷಿಕವಾಗಿ ಬಡ ಮಹಿಳೆಯರು 1 ಲಕ್ಷ ರೂಪಾಯಿ ಅವರ ಅಕೌಂಟ್ಗೆ ಹೋಗಬೇಕು ಅನ್ನುವಂತಹ ಗ್ಯಾರಂಟಿಯನ್ನು ಘೋಷಣೆಯನ್ನು ಮಾಡಿರುವಂತಹದ್ದು. ಇನ್ನೊಂದು ಮುಖ್ಯವಾಗಿ ನಾವು ನೋಡೋದಾದ್ರೆ ಆದಿ ಆಬಾದಿ ಪೂರ ಹಕ್ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂತಹ ನೌಕರಿ ಏನಿದೆ ಅದರಲ್ಲೂ ಕೂಡ ಮಹಿಳೆಯರಿಗೆ ಹೆಚ್ಚಿನ ಸ್ಥಾನಗಳನ್ನು ಕಲ್ಪಿಸಿಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಮುಖ್ಯವಾಗಿ ಜ್ಯೋತಿರಾವ್ ಫುಲೆ ಹಾಸ್ಟೆಲ್ ಅನ್ನು ಘೋಷಣೆ ಮಾಡಿರುವಂತಹದ್ದು. ಡಿಸ್ಟಿಕ್ ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಉದ್ಯೋಗಸ್ಥ ಮಹಿಳೆಯರಿಗಾಗಿ ಯಾರ್ಯಾರು ಉದ್ಯೋಗ ಮಾಡಬೇಕು ಅಂತ ಇರ್ತಾರೆ ಅವರಿಗೆ ಉಳಿದುಕೊಳ್ಳಲಿಕ್ಕೆ ಹಾಸ್ಟೆಲ್ಗಳ ವ್ಯವಸ್ಥೆ ಇರೋದಿಲ್ಲ, ವಸತಿ ವ್ಯವಸ್ಥೆ ಇರೋದಿಲ್ಲ. ಅವರಿಗಾಗಿ ಅವರು PGಯಲ್ಲಿ ಉಳ್ಕೊಳ್ಬೇಕಾಗತ್ತೆ, ಸಾಕಷ್ಟು ಹಣ ಖರ್ಚು ಮಾಡಬೇಕಾಗತ್ತೆ. ಅವರಿಗಾಗಿ ಈಗ ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡ್ತೀವಿ ಅನ್ನುವಂತಹದ್ದನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರುವಂತಹದ್ದು. ಈಗ ಮತ್ತೆ ಅಧಿಕಾರ ಮೈತ್ರಿ ಅಂದರೆ ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೂ ಕೂಡ ಅಧಿಕಾರವನ್ನು ಕೊಡಬೇಕು, ಅದ್ರ ಮೂಲಕ ಮಹಿಳೆಯರಿಗೆ ಜಾಗೃತಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಆ ಒಂದು ಗ್ಯಾರಂಟಿ ಯೋಜನೆಯನ್ನು ಘೋಷಣೆ ಮಾಡಿರುವಂತಹದ್ದು. ಮುಖ್ಯವಾಗಿ ಶಕ್ತಿ ಕಾ ಸಮ್ಮಾನ್ ಅಂದರೆ ಮಹಿಳೆಯರ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರಿದ್ದಾರೆ, ಅವರಿಗೂ ಕೂಡ ಹೆಚ್ಚಿನ ಧನ ಸಹಾಯ ಮಾಡುವ ನಿಟ್ಟಿನಲ್ಲಿ ಈ ಒಂದು ಘೋಷಣೆಯನ್ನು ಮಾಡಿರುವಂತಹದ್ದು. ಮಹಿಳೆಯರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈಗ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಲಾಗಿದೆ. ರೈತರು, ಯುವಕರು, ಮಹಿಳೆಯರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈಗ ಮಾಡಿರುವಂತಹ ಗ್ಯಾರಂಟಿ ಘೋಷಣೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಿಂದ ಮತ್ತಷ್ಟು ಗ್ಯಾರಂಟಿಗಳನ್ನು ಘೋಷಣೆ ಆಗುವಂತಹ ಸಾಧ್ಯತೆ ಇದೆ. ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ವಿಧಾನಸಭಾ ಚುನಾವಣೆಯಲ್ಲಿ ಅದರ ಎಫೆಕ್ಟನ್ನು ನಾವು ಗಮನಿಸಿದ್ದೇವೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಘೋಷಣೆ ಮಾಡಿದಂತಹ ಗ್ಯಾರಂಟಿಗಳು, ಅದಕ್ಕೆ ಜನ ಪ್ರತಿಕ್ರಿಯಿಸಿದಂತಹ ರೀತಿ, ನಂತರ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ ರೀತಿಯಲ್ಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಂಪ್ಲಿಮೆಂಟ್ ಅನ್ನು ಕೂಡ ಮಾಡಿದೆ. ತೆಲಂಗಾಣದಲ್ಲೂ ಕೂಡ ಘೋಷಣೆಯನ್ನು ಮಾಡಿತ್ತು. ತೆಲಂಗಾಣದಲ್ಲೂ ಕೂಡ ಗ್ಯಾರಂಟಿಗಳು ಇಂಪ್ಲಿಮೆಂಟ್ ಆಗಿವೆ. ಇದೇ ಮಾನದಂಡಗಳನ್ನು ಇಟ್ಕೊಂಡು ಲೋಕಸಭಾ ಸಮರಕ್ಕೆ ಕಾಂಗ್ರೆಸ್ ಸಜ್ಜಾಗ್ತಾ ಇದೆ. ಎಲ್ಲ ವರ್ಗದ ಜನರನ್ನ ಗುರಿಯಾಗಿ ಇಟ್ಕೊಂಡು ಅಂದರೆ ಯುವಕರಾಗಿರ್ಬೋದು, ರೈತರು, ಮಹಿಳೆಯರು, ಹೀಗೆ ಪ್ರತ್ಯೇಕವಾಗಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡುವ ಮೂಲಕ ಆ ಮತದಾರನ ಸೆಳೆಯಲಿಕ್ಕೆ ಕಾಂಗ್ರೆಸ್ ಪ್ರಯತ್ನವನ್ನು ಮಾಡ್ತಿದೆ. ಆದರೆ ಇದಕ್ಕೆ ಪ್ರತಿತಂತ್ರವಾಗಿ ಬಿಜೆಪಿ ಕೂಡ ಪ್ರಧಾನಿ ಮೋದಿಯವರ ಗ್ಯಾರಂಟಿ, ಮೋದಿಯೇ ಈ ದೇಶಕ್ಕೆ ಗ್ಯಾರಂಟಿ, ಮೋದಿಯವರು ಮಾಡಿರುವಂತಹ ಯೋಜನೆಗಳೇ ಈ ದೇಶಕ್ಕೆ ಗ್ಯಾರಂಟಿ ಅನ್ನುವಂತಹ ಪ್ರತಿ ತಂತ್ರ, ಪ್ರತಿ ಅಸ್ತ್ರವನ್ನು ಹೂಡಿ ಪ್ರಚಾರವನ್ನು ಮಾಡ್ತಿವೆ. ಫೈನಲಿ ಜನರು ಯಾವ ಗ್ಯಾರಂಟಿಗೆ ಮತವನ್ನು ಕೊಡ್ತಾರೆ ಅನ್ನುವಂತಹದನ್ನ ಕಾದು ನೋಡಬೇಕಾಗಿದೆ. ಅವಿನಾಶ್. ಧನ್ಯವಾದ ಹರೀಶ್.